ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದರ್ಶನ್ ವಿಚಾರದಲ್ಲಿ ಬಳ್ಳಾರಿ ಜೈಲಿಗೂ ಹೋಗ್ತಾರಾ ಆರೋಪಿ ದರ್ಶನ್? ಗೊತ್ತಿಲ್ಲ. ಆಸ್ ಆಫ್ ನಾವು ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಜೈಲಿಗೂ ಕೂಡ ವಿಸಿಟ್ ಮಾಡ್ಬೋದು ಅಂತ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಬಂಧಿಯಾಗಿದ್ದಂತಹ ಆರೋಪಿ ಬಳ್ಳಾರಿ ಜೈಲಿಂದ ಮಧ್ಯಂತರ ಬೇಲ್ ಪಡೆದಿದ್ದು ಅಲ್ಲಿಂದಾನೆ. ಆದರೆ ವಾಪಸ್ ಅಲ್ಲಿ ಹೋಗಿ ಕಂಪ್ಲೇಂಟ್ಸ್ ಮಾಡಬೇಕಾಗತ್ತಾ? ಅಲ್ಲೂ ಹೋಗಿ ಏನಾದರೂ ಲೀಗಲ್ ಪ್ರೊಸೀಜರ್ ಇರತ್ತಾ ಗೊತ್ತಿಲ್ಲ. ಮತ್ತು ಅಲ್ಲಿ ಖೈದಿಗಳನ್ನು ಒಮ್ಮೆ ಭೇಟಿ ಆಗ್ತೀನಿ ಅಂತ ಬೇರೆ ಹೇಳಿದ್ರು ಅವರು. ಜೊತೆಗೆ ಏನಾದರೂ ಪ್ರೊಸೀಜರ್ ಬಾಕಿ ಇದೆಯಾ? ಬಳ್ಳಾರಿ ಜೈಲಿಗೂ ಏನಾದರೂ ಹೋಗೋ ಅಂಥ ಸಾಧ್ಯತೆಗಳಿದೆಯಾ? ಯಾಕಂದರೆ ಅಲ್ಲಿಂದ ಅವರು ಟ್ರಾನ್ಸ್ಫರ್ ಏನೂ ಆಗಲಿಲ್ಲ, ಶಿಫ್ಟ್ ಆಗಲಿಲ್ಲ, ಬೇರೆ ಜೈಲಿಗೆ ಇದು ಮಾಡಲಿಲ್ಲ ಅವ್ರನ್ನ. ಅಲ್ಲಿ ಅವ್ರಿಗೆ ಮಧ್ಯಂತರ ಜಾಮೀನು ಸಿಕ್ತು, ಮತ್ತೆ ವಾಪಸ್ ಹೋಗಬೇಕಾಗಿತ್ತು ಅವರು ಆಫ್ಟರ್ 6 ವೀಕ್. ಈಗ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈ ನಡುವೆ ಬಳ್ಳಾರಿ ಜೈಲಿನಲ್ಲಿ ಅವರು ಫುಲ್ಫಿಲ್ ಮಾಡಬೇಕಾಗಿರ್ತಕ್ಕಂಥ ಲೀಗಲ್ ಪ್ರೊಸೀಜರ್ಸ್ ಏನಾದರೂ ಇದೆಯಾ? ಬಳ್ಳಾರಿ ಜೈಲಿಗೂ ಹೋಗ್ತಾರಾ? ಹೋಗಿ ಬರೋ ಸಾಧ್ಯತೆ ಇದೆ ಅಂತ ಕಾನೂನು ತಜ್ಞರು ಹೇಳ್ತಾರೆ. ಆ ಥರನೂ ಇರುತ್ತೆ ಅಂತ ಗೊತ್ತಿಲ್ಲ. ಇನ್ನಷ್ಟು ಅಪ್ಡೇಟ್ ಬರಬೇಕಾಗಿದೆ. ಒಟ್ಟಿನಲ್ಲಿ ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಹಿ ಹಾಕೋದಕ್ಕೆ ಪೆಂಡಿಂಗ್ ಇತ್ತು, ಬ್ರಾಂಚ್ಗೆ ತೆರಳಬೇಕಾಗಿತ್ತು. ಕೋರ್ಟ್ ಹಾಲ್ನಲ್ಲೇ ಸಹಿ ಪಡೆಯೋದಕ್ಕೆ ಸಮ್ಮತಿ ಸಿಕ್ಕಿದೆ. ರೈಟ್, ಈಗ ಬಳ್ಳಾರಿ ಜೈಲಿಗೆ ಹೋಗೋದು ಬೇಕಾಗಲ್ಲ ಅಂತ ಅನ್ಸುತ್ತೆ. ಕೋರ್ಟ್ ಹಾಲ್ನಲ್ಲೇ ಸೈನ್ ಮಾಡಿ ಸಾಕು ಅಂತ ಹೇಳಿದಾರಂತೆ. ಬ್ರಾಂಚ್ಗೆ ಹೋಗಬೇಕಾಗಿಲ್ಲ ಅಂತ ಕೋರ್ಟ್ ಹಾಲ್ನಲ್ಲೇ ಸಹಿ ಮಾಡೋದಕ್ಕೆ ನ್ಯಾಯಾಧೀಶರು ಸಮ್ಮತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಬೆಂಗಳೂರಿನಲ್ಲೇ ಎಲ್ಲ ಕೆಲಸ ಮುಗಿಯುತ್ತೆ, ಅಲ್ಲೇ ಎಲ್ಲ ಕಂಪ್ಲೇಂಟ್ಸ್ ಆಗುತ್ತೆ, ಅಲ್ಲೇ ನ್ಯಾಯಿಕ ಪ್ರಕ್ರಿಯೆಗಳೆಲ್ಲ ಮುಗಿಯುತ್ತೆ. ಏನೇನು ಪ್ರೊಸೀಜರ್ಸ್ ಇರುತ್ತೆ ಅದೆಲ್ಲ ಮುಗಿಯುತ್ತೆ. ಅದನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ತೆರಳ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಕೋರ್ಟ್ನಲ್ಲೇ ಸೈನ್ ಮಾಡಿ ಸಾಕು ಅಂತ ಹೇಳಿದಾರಂತೆ ನ್ಯಾಯಾಧೀಶರು. ಹಾಗಾಗಿ ಆ ಬ್ರಾಂಚ್ಗೆ ತೆರಳಬೇಕಾಗಿತ್ತು, ಸೈನ್ ಪೆಂಡಿಂಗ್ ಇರುತ್ತೆ, ಹಾಗಾಗಿ ಆ ಬ್ರಾಂಚ್ಗೆ ತೆರಳಬೇಕಾಗತ್ತೆ. ಆ ಥರ ಏನೂ ಇಲ್ಲ, ಈಗ ಕೋರ್ಟಲ್ಲೇ ಸೈನ್ ಮಾಡಿದ್ರೆ ಸಾಕು ಅಂತ ಹೇಳಿದಾರಂತೆ ನ್ಯಾಯಾಧೀಶರು. ಸಮ್ಮತಿಸಿರೋದ್ರಿಂದ ಅಂದರೆ ಕೇಸಿನ ಎಷ್ಟು ಗಂಭೀರತೆ ಇದೆ ಅನ್ನೋದನ್ನು ನೋಡಿಕೊಂಡು ನ್ಯಾಯಾಧೀಶರು ನಿರ್ಧಾರ ಕೈಗೊಳ್ತಾರೆ. ಅವ್ರು ಸಮ್ಮತಿಸಿರೋದ್ರಿಂದ ಈಗ ಕೋರ್ಟ್ ಹಾಲಲ್ಲೇ ಸಹಿ ಹಾಕಿ ದರ್ಶನ್ ಅಲ್ಲಿಂದ ತೆರಳುತ್ತಾರೆ. ಈಗಾಗಲೇ ಹೇಳಿದಾಗ ಇನ್ನೇನು ಕೆಲವೇ ನಿಮಿಷಗಳ ಪ್ರಕ್ರಿಯೆ ಅದು. ಅದನ್ನೆಲ್ಲ ಮುಗಿಸಿ ಏನೇನೆಲ್ಲ ಕಂಡೀಷನ್ಸ್ ಬಾಕಿ ಇರುತ್ತಲ್ಲ, ಬೇಲ್ ಕಂಡೀಷನ್ಸ್, ಅದನ್ನೆಲ್ಲ ಫುಲ್ಫಿಲ್ ಮಾಡಿ ಅಲ್ಲಿಂದ ತೆರಳ್ತಾರೆ. ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಮೋಸ್ಟ್ಲಿ ಕೋರ್ಟ್ನಿಂದ, ಸೆಷನ್ಸ್ ಕೋರ್ಟ್ನಿಂದ ಹೊರಗಡೆ ಬಂದು ಮನೆಯತ್ತ ತೆರಳುವಂಥ ಸಾಧ್ಯತೆಗಳಿದೆ. ನ್ಯಾಯಾಧೀಶರು ಇಲ್ಲೇ ಬೆಂಗಳೂರಲ್ಲೇ ಸೈನ್ ಮಾಡಿ ಸಾಕು ಅಂದ್ರಂತೆ. ಬಳ್ಳಾರಿ ಜೈಲ್ಗೇನು ಹೋಗಬೇಕಾಗಿಲ್ಲ, ಅವರು ಪ್ರೊಸೀಜರ್ಸ್ ಮುಗಿಸೋದಕ್ಕೆ ಅಲ್ಲಿಗೇನು ಹೋಗಬೇಕಾಗಿಲ್ಲ, ಇಲ್ಲೇ ಸೈನ್ ಮಾಡಿ ಸಾಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೇ ಸೆಷನ್ಸ್ ಕೋರ್ಟ್ನಲ್ಲೇ ಎಲ್ಲ ಪ್ರೊಸೀಜರ್ಸ್ ಮುಗಿಸಿ ದರ್ಶನ್ ಈಗ ಮನೆಯತ್ತ ತೆರಳ್ತಾರ. ಹಾಗಾದರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೊರಗಡೆ ಬರ್ತಾರೆ ಅಂತ ಅನ್ಸುತ್ತೆ. ನಮ್ಮ ಪ್ರತಿನಿಧಿಗಳು ಬ್ರೇಕಿಂಗ್ ಅಪ್ಡೇಟ್ ಕೊಡ್ತಾ ಇದ್ದಾರೆ, ಲೈವ್ ಅಪ್ಡೇಟ್ ಕೊಡ್ತಾ ಇದ್ದಾರೆ ಏನೇನು ನಡೀತಾ ಇದೆ ಕೋರ್ಟಲ್ಲಿ ಅಂತ. ಸದ್ಯ ನ್ಯಾಯಾಧೀಶರ ಮುಂದೆ ಇದ್ದಾರೆ ದರ್ಶನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕ್ರಿಯೆಗಳು ಶ್ಯೂರಿಟಿ ಕೊಡಬೇಕು ಇಷ್ಟು ಜನ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳನ್ನು ಕೋರ್ಟಿಗೆ ಸಲ್ಲಿಕೆ ಮಾಡುವಂಥ ಅಗತ್ಯ ಇರುತ್ತೆ. ಮತ್ತು ಯಾರಿಗೆ ಬೇಲ್ ಸಿಕ್ಕಿರುತ್ತೆ ಅಂದರೆ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಖುದ್ದು ಅವರೇ ಕೋರ್ಟಿಗೆ ಬಂದು ಆ ಒಂದು ಶ್ಯೂರಿಟಿ ಪ್ರೋಸೆಸ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇದೇ ಒಂದು ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದಾಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಕೋರ್ಟಿಗೆ ಬಂದು ಈ ಶ್ಯೂರಿಟಿಗೆ ಸಂಬಂಧಪಟ್ಟಂಥ ಪ್ರೋಸೆಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಈಗ ಕೋರ್ಟು ಒಬ್ಬ ಅಕ್ಯೂಸ್ಡ್ ಅರೆಸ್ಟ್ ಆಗಿರ್ತಾನೆ, ಆತನನ್ನು ಸುಮ್ಮನೆ ಹಾಗೆ ಬಿಟ್ಬಿಡೋಕ್ಕಾಗಲ್ಲ. ಆತನ ಬಗ್ಗೆ ಯಾವುದಾದ್ರು ಒಂದು ದಾಖಲೆಗಳಿರಬೇಕು. ನಾಳೆ ದಿನ ಮತ್ತೆ ಆತನನ್ನು ವಿಚಾರಣೆಗೆ ಕರೆಯುವಂಥ ಒಂದು ಪ್ರಸಂಗ ಬಂದಲ್ಲಿ, ಅಥವಾ ಈ ಒಂದು ಬೇಲ್ ಕಂಡೀಷನ್ಸ್ ಏನಾದರೂ ವಯಲೇಟ್ ಮಾಡಿದ್ದಲ್ಲಿ ಆಗ ಮತ್ತೆ ಅರೆಸ್ಟ್ ಮಾಡಬೇಕು ಅಥವಾ ಕಸ್ಟಡಿ ತಗೋಬೇಕು ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಇರಬೇಕಾಗುತ್ತೆ. ಒಂದು ವೇಳೆ ಅಕ್ಯೂಸ್ಡ್ ಇಲ್ಲ ಅಂದರೆ ಅಕ್ಯೂಸ್ಡ್ಗೆ ಸಂಬಂಧಪಟ್ಟಂಥವ್ರು ಅಥವಾ ಅವ್ರಿಗೆ ಗೊತ್ತಿರುವಂಥವ್ರಾದರೂ ಇರಬೇಕಾಗುತ್ತೆ. ಒಂದು ವೇಳೆ ನಾಳೆ ದಿನ ದರ್ಶನ್ ಸಿಗದೆ ಹೋದಲ್ಲಿ ಆಗ ಅವರಿಗೆ ಯಾರು ಶ್ಯೂರಿಟಿ ಕೊಟ್ಟಿದ್ದಾರೆ ಅವರು ಜವಾಬ್ದಾರರಾಗಿರ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಈ ಎಲ್ಲ ಪ್ರೋಸೆಸ್ಗಳನ್ನು ಮಾಡಬೇಕಾಗುತ್ತೆ. ಮತ್ತು ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ಇದೀಗ ದರ್ಶನ್ ಅವರು BGS ಹಾಸ್ಪಿಟಲಿಂದ ಕೋರ್ಟಿಗೆ ಬಂದು ಈ ಒಂದು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಈಗ ಶ್ಯೂರಿಟಿ ಕೊಡುವಂಥವ್ರಿಗೆ ಇಂಥವರೇ ಕೊಡಬೇಕಂತ ರೂಲ್ಸ್ ಇರುತ್ತಾ? ಶ್ಯೂರಿಟಿ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ನಾರ್ಮ್ಸ್ ಅಪ್ಲೈ ಆಗುತ್ತೆ. ಅಂದರೆ ಅವರ ಹೆಸರಿನಲ್ಲಿ ಯಾವುದಾದ್ರು ಒಂದು ಜಮೀನಿನ ಆಸ್ತಿ ಅಥವಾ ದಾಖಲೆ ಪತ್ರಗಳು ಏನಾದರೂ ಇರಬೇಕು. ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಹೋಗಿ ತಂದೊಂದು ಆಧಾರ್ ಕಾರ್ಡು ಅಥವಾ ಒಂದು ID ಕಾರ್ಡ್ ತೋರಿಸ್ಬಿಟ್ಟು ಶ್ಯೂರಿಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದರೆ ಆ ಶ್ಯೂರಿಟಿ ಕೊಡುವಂಥ ವ್ಯಕ್ತಿಗೆ ಒಂದು ಎಕ್ಸಿಸ್ಟೆನ್ಸ್ ಇರಬೇಕು. ನಾಳೆ ದಿನ ಇವ್ರು ಸಿಕ್ಕಿಲ್ಲ ಅಂದರೂ ಕೂಡ ಅವ್ರನ್ನ ಕೇಳೋದಕ್ಕೆ ಅವ್ರಿಗೊಂದು ಎಕ್ಸಿಸ್ಟೆನ್ಸ್ ಇರಬೇಕು. ಸೊ ಆ ಕಾರಣಕ್ಕೋಸ್ಕರ ಈಗಾಗಲೇ ನಾವು ಪಾಯಿಂಟ್ಸಲ್ಲೂ ಕೂಡ ನೋಡಿದ್ವಿ, ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು, ಜಮೀನಿಗಿರ್ಬೋದು ಅಥವಾ ಮನೆಗೆ ಸಂಬಂಧಪಟ್ಟಂತಹ ದಾಖಲೆಗಳು. ಸೊ ಈ ರೀತಿ ಅವರ ಹೆಸರಿನಲ್ಲಿ ಸ್ವಂತ ಮನೆ ಅಥವಾ ನಿವೇಶನ ಈ ಥರ ಯಾವುದಾದ್ರೂ ಒಂದು ದಾಖಲೆಗಳು ಇರುವಂಥ ವ್ಯಕ್ತಿಗಳು ಮಾತ್ರ ಈ ಒಂದು ಶ್ಯೂರಿಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈಗ ಬೇಲ್ ಅಂತೂ ಸ್ಯಾಂಕ್ಷನ್ ಆಗಿದೆ. ಬೇಲ್ ಸ್ಯಾಂಕ್ಷನ್ ಆದ ಪ್ರಕಾರವಾಗಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿರುತ್ತೆ. ಸೊ ಆ ಪ್ರಕಾರವಾಗಿ ಸದ್ಯಕ್ಕೆ ಈ ಪ್ರೊಸೆಸ್ಗಳು ನಡೀತಾ ಇದೆ.
ಒಂದ್ ಕಡೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ, ಮನೀಶ್ ಅನ್ನುವಂಥ ಪರಿಚಯಸ್ಥರು ಅವರಿಗೆ ಶ್ಯೂರಿಟಿಯನ್ನ ಕೊಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಎಸ್, ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಈಗ ಸ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ಮಿತಾ, ಈಗ ವ್ಯೂವರ್ಸ್ಗೆ ಒಂದು ಸರಳವಾಗಿ ತಿಳಿಯೋ ರೀತಿಯಲ್ಲಿ ಹೇಳ್ಬೋದಾ, ಅಂದ್ರೆ ಮತ್ತೆ ಯಾಕೆ ದರ್ಶನ್ ಕೋರ್ಟ್ಗೆ ಹೋದ್ರು, ಅಲ್ಲೇನು ಕೆಲಸ ಇತ್ತು, ಏನಕ್ಕೆ ಹೋಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ವ್ಯೂವರ್ಸಿಗೆ ಕಾಡ್ತಾ ಇರುತ್ತೆ. ಈ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಿಜ ನೋಡಿ, ಇವಾಗ ಸಾಮಾನ್ಯವಾಗಿ ಆರೋಪಿಯಾಗಿ ಜೈಲಿನಲ್ಲಿರುವ ಪವಿತ್ರ ಗೌಡ ಅವರಿಗೆ ಜೈಲಿನಲ್ಲೇ ಪ್ರೊಸೀಜರ್ಗಳಾಗ್ತಾ ಇದೆ. ಅಂದರೆ ಎಲ್ಲವನ್ನ ಕೂಡ ಬೇಲ್ಗೆ ಕಂಡೀಷನ್ಗಳೆಲ್ಲವೂ ಕೂಡ ಫುಲ್ಫಿಲ್ ಆಗಿದೆಯಾ ಅನ್ನೋದನ್ನು ಪರಿಗಣಿಸಿ ಜೈಲಿನ ಅಧಿಕಾರಿಗಳು, ಹೇಗೆ BGS ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಕೈಗೆ ಬೇಲ್ನ ಕಾಪಿ ಸಿಕ್ಕಿತ್ತು ದರ್ಶನ್ ಅವ್ರದ್ದು, ಹಾಗೇನೆ ಪವಿತ್ರ ಗೌಡ ಅವರಿರುವ ಪರಪ್ಪನಾಗ್ರಹಾರ ಜೈಲಿನ ಅಧಿಕಾರಿಗಳಿಗೂ ಕೂಡ ಬೇಲ್ನ ಕಾಪಿ ಸಿಕ್ಕಿರುತ್ತೆ. ಬಹುಶಃ ಪವಿತ್ರ ಗೌಡ ಕೂಡ ಹೀಗೇನೆ ನ್ಯಾಯಾಲಯದ ಮುಂದೆ ಬರಬೇಕು. ಅಂದರೆ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಆಗಬೇಕು, ಏನೆಲ್ಲ ಕಂಡೀಷನ್ಗಳನ್ನು ಹಾಕಿ ಜಾಮೀನನ್ನು ನೀಡಿದ್ದಾರೆ ದರ್ಶನ್ ಅವ್ರಿಗಾಗಲಿ ಅಥವಾ ಸಹ ಆರೋಪಿಗಳಿಗಾಗಲಿ, ಆ ಎಲ್ಲ ಕಂಡೀಷನ್ಗಳನ್ನು ಕೂಡ ಸರಿದೂಗಿಸ್ತಿದ್ದಾರೆ ಆರೋಪಿಗಳು ಅನ್ನೋದು ನ್ಯಾಯಾಧೀಶರ ಪರಿಗಣನೆಗೆ ಬರಬೇಕು. ಹಾಗಾಗೇನೆ ಅವರೀಗ ದರ್ಶನ್ ಅವರು ನೇರವಾಗಿ BGS ಆಸ್ಪತ್ರೆಯಿಂದ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟಿಂದ ದರ್ಶನ್ ಹೊರ ಬರಲಿಕ್ಕಿದ್ದಾರೆ. ವಿಜಯಲಕ್ಷ್ಮಿ ನಿವಾಸಕ್ಕೆ ದರ್ಶನ್ ತೆರಳಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಸ್, ಈಗ ಬರ್ತಾ ಇರುವಂತಹ ಅಪ್ಡೇಟ್, ದರ್ಶನ್ ಆಚೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪತ್ನಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಅವರು ತೆರಳಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಕೋರ್ಟಲ್ಲಿ ಈಗ ಪ್ರೊಸೆಸ್ ನಡೀತಾ ಇತ್ತು. ಆ ಪ್ರೊಸೆಸ್ ಬಹುತೇಕ ಕಂಪ್ಲೀಟ್ ಆದಂಗೆ ಕಾಣ್ತಾ ಇದೆ. ಸೊ ಈ ಹಿನ್ನೆಲೆ ನೇರವಾಗಿ ಅವರು ವಿಜಯಲಕ್ಷ್ಮಿ ನಿವಾಸಕ್ಕೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೊಸಕೆರೆ ಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ನಿವಾಸ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಮತ್ತು ಈ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಸದ್ಯಕ್ಕೆ ಕೋರ್ಟಲ್ಲಿ ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸುನಿಲ್ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಪ್ರೊಸೆಸ್ ಬಗ್ಗೆ ನೀವು ವಿವರಣೆಯನ್ನು ಕೊಡ್ಬೋದು? ಅಂದ್ರೆ ಆಕ್ಚುಲಿ ಈಗ ರೆಗ್ಯುಲರ್ ಬೇಲ್ ಸ್ಯಾಂಕ್ಷನ್ ಆದ್ಮೇಲೆ ಕೋರ್ಟಲ್ಲಿ ಏನೇನು ನಡೆಯುತ್ತೆ, ದರ್ಶನ್ ಯಾಕೆ ಮತ್ತೆ ಕೋರ್ಟ್ಗೆ ಹೋದ್ರು, ಈ ಎಲ್ಲ ಅಪ್ಡೇಟ್ಸ್ ಕೊಡೋದಾದ್ರು. ಶ್ರೀಪಾದ್, ಈಗ ಕೋರ್ಟ್ನಿಂದ ಜಾಮೀನು ಲಭ್ಯ ಆದರೂ ಕೂಡ ಅದಾದ ನಂತರ ಕೋರ್ಟ್ನಲ್ಲಿ ಈ ಒಂದು ಜಾಮೀನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಸೊ ಅದು ಕೋರ್ಟಿಂದ ಜಾಮೀನು ಕೊಡುವಂಥ ಟೈಮ್ನಲ್ಲಿ ಕೆಲವೊಂದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಅಂದರೆ ಶ್ಯೂರಿಟಿ ಕೊಡಬೇಕು ಇಷ್ಟು ಜನ, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ದಾಖಲೆಗಳನ್ನು ಕೋರ್ಟಿಗೆ ಸಲ್ಲಿಕೆ ಮಾಡುವಂಥದ್ದು ಅಗತ್ಯ ಇರುತ್ತೆ. ಮತ್ತು ಯಾರಿಗೆ ಬೇಲ್ ಸಿಕ್ಕಿರುತ್ತೆ ಅಂದರೆ ಆರೋಪಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಖುದ್ದು ಅವರೇ ಕೋರ್ಟಿಗೆ ಬಂದು ಆ ಒಂದು ಶ್ಯೂರಿಟಿ ಪ್ರೋಸೆಸ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಇದೇ ಒಂದು ಕಾರಣಕ್ಕೋಸ್ಕರ ಇದೀಗ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದಾಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ನೇರವಾಗಿ ಕೋರ್ಟ್ಗೆ ಬಂದು ಈ ಶ್ಯೂರಿಟಿಗೆ ಸಂಬಂಧಪಟ್ಟಂಥ ಪ್ರೋಸೆಸ್ಗಳನ್ನು ಕಂಪ್ಲೀಟ್ ಮಾಡಬೇಕು. ಈಗ ಕೋರ್ಟು ಒಬ್ಬ ಅಕ್ಯೂಸ್ಡ್ ಅರೆಸ್ಟ್ ಆಗಿರ್ತಾನೆ, ಆತನನ್ನು ಸುಮ್ಮನೆ ಹಾಗೆ ಬಿಟ್ಬಿಡೋಕ್ಕಾಗಲ್ಲ. ಆತನ ಬಗ್ಗೆ ಯಾವುದಾದ್ರು ಒಂದು ದಾಖಲೆಗಳಿರಬೇಕು. ನಾಳೆ ದಿನ ಮತ್ತೆ ಆತನನ್ನು ವಿಚಾರಣೆಗೆ ಕರೆಯುವಂಥ ಒಂದು ಪ್ರಸಂಗ ಬಂದಲ್ಲಿ ಅಥವಾ ಈ ಒಂದು ಬೇಲ್ ಕಂಡೀಷನ್ಸ್ ಏನಾದರೂ ವಯಲೇಟ್ ಮಾಡಿದ್ದಲ್ಲಿ ಆಗ ಮತ್ತೆ ಅರೆಸ್ಟ್ ಮಾಡಬೇಕು ಅಥವಾ ಕಸ್ಟಡಿ ತಗೋಬೇಕು ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಇರಬೇಕಾಗುತ್ತೆ. ಒಂದು ವೇಳೆ ಅಕ್ಯೂಸ್ಡ್ ಇಲ್ಲ ಅಂದರೆ ಅಕ್ಯೂಸ್ಡ್ಗೆ ಸಂಬಂಧಪಟ್ಟಂಥವ್ರು ಅಥವಾ ಅವ್ರಿಗೆ ಗೊತ್ತಿರುವಂಥವ್ರಾದರೂ ಇರಬೇಕಾಗುತ್ತೆ. ಒಂದು ವೇಳೆ ನಾಳೆ ದಿನ ದರ್ಶನ್ ಸಿಗದೆ ಹೋದಲ್ಲಿ ಆಗ ಅವರಿಗೆ ಯಾರು ಶ್ಯೂರಿಟಿ ಕೊಟ್ಟಿದ್ದಾರೆ ಅವರು ಜವಾಬ್ದಾರರಾಗಿರ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಎಲ್ಲ ಪ್ರೋಸೆಸ್ಗಳನ್ನು ಮಾಡಬೇಕಾಗುತ್ತೆ ಮತ್ತು ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸೋದಕ್ಕೆ ಇದೀಗ ದರ್ಶನ್ ಅವರು BGS ಹಾಸ್ಪಿಟಲಿಂದ ಕೋರ್ಟಿಗೆ ಬಂದು ಈ ಒಂದು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಈಗ ಶ್ಯೂರಿಟಿ ಕೊಡುವಂಥವ್ರಿಗೆ ಇಂಥವರೇ ಕೊಡಬೇಕಂತ ರೂಲ್ಸ್ ಇರುತ್ತಾ? ಶ್ಯೂರಿಟಿ ಕೊಡುವಂಥ ಸಂದರ್ಭದಲ್ಲಿ ಕೆಲವೊಂದು ನಾರ್ಮ್ಸ್ ಅಪ್ಲೈ ಆಗುತ್ತೆ. ಅಂದರೆ ಅವರ ಹೆಸರಿನಲ್ಲಿ ಯಾವುದಾದ್ರು ಒಂದು ಜಮೀನಿನ ಆಸ್ತಿ ಅಥವಾ ದಾಖಲೆ ಪತ್ರಗಳು ಏನಾದರೂ ಇರಬೇಕು. ಯಾರೊಬ್ಬ ವ್ಯಕ್ತಿ ಸುಮ್ಮನೆ ಹೋಗಿ ತಂದೊಂದು ಆಧಾರ್ ಕಾರ್ಡು ಅಥವಾ ಒಂದು ID ಕಾರ್ಡ್ ತೋರಿಸ್ಬಿಟ್ಟು ಶ್ಯೂರಿಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದರೆ ಆ ಶ್ಯೂರಿಟಿ ಕೊಡುವಂಥ ವ್ಯಕ್ತಿಗೆ ಒಂದು ಎಕ್ಸಿಸ್ಟೆನ್ಸ್ ಇರಬೇಕು. ನಾಳೆ ದಿನ ಇವ್ರು ಸಿಕ್ಕಿಲ್ಲ ಅಂದರೂ ಕೂಡ ಅವ್ರನ್ನ ಕೇಳೋದಕ್ಕೆ ಅವ್ರಿಗೊಂದು ಎಕ್ಸಿಸ್ಟೆನ್ಸ್ ಇರಬೇಕು. ಸೊ ಆ ಕಾರಣಕ್ಕೋಸ್ಕರ ಈಗಾಗಲೇ ನಾವು ಪಾಯಿಂಟ್ಸಲ್ಲೂ ಕೂಡ ನೋಡಿದ್ವಿ, ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಜಮೀನಿಗಿರ್ಬೋದು ಅಥವಾ ಮನೆಗೆ ಸಂಬಂಧಪಟ್ಟಂತಹ ದಾಖಲೆಗಳು. ಸೊ ಈ ರೀತಿ ಅವರ ಹೆಸರಿನಲ್ಲಿ ಸ್ವಂತ ಮನೆ ಅಥವಾ ನಿವೇಶನ ಈ ಥರ ಯಾವುದಾದ್ರೂ ಒಂದು ದಾಖಲೆಗಳು ಇರುವಂಥ ವ್ಯಕ್ತಿಗಳು ಮಾತ್ರ ಈ ಒಂದು ಶ್ಯೂರಿಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು.